ಶರಾವತಿ ನದಿಗೆ ಎರಡೆರಡು ಸಾರಿ ಮುಳುಗಡೆಯನ್ನು ಮಾಡಲಾಗಿದೆ. 1942 ಮತ್ತು 1964ರಲ್ಲಿ ಮೊದಲು ಮಡೆನೂರು, ಆ ನಂತರದಲ್ಲಿ ಲಿಂಗನಮಕ್ಕಿ ಜಲಾಶಯಗಳನ್ನು ಕಟ್ಟಲಾಗಿದೆ. ಕಟ್ಟಿದ ನಂತರದಲ್ಲಿ ನಮ್ಮ ಉಳುಗಡೆ ಆಗಿರ್ತಕ್ಕಂತಹ ಭೂಭಾಗದ ಜನರು ನಾವು ದ್ವೀಪವಾಸಿಗಳಾಗಿ 4 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಸುಮಾರು 17,000 ಜನ ಉಳ್ಕೊಂಡ್ವಿ. ಇಲ್ಲಿರ್ತಕ್ಕಂಥ ಈ ಜಾಗಕ್ಕೆ ಇಲ್ಲಿಯ ತನಕವಾಗಿರ್ತಕ್ಕಂಥ ಯಾವುದು ಮೂಲಭೂತವಾಗಿರ್ತಕ್ಕಂಥ ರಸ್ತೆ ಸಂಪರ್ಕ ಕೊಡಲಿಕ್ಕೆ ನಮಗೆ ಸಾಧ್ಯ ಆಗಲಿಲ್ಲ, ಸರ್ಕಾರಕ್ಕೆ ಸಾಧ್ಯ ಆಗಲಿಲ್ಲ, ಸರ್ಕಾರ ಕೊಡಲಿಲ್ಲ. ನಮಗೆ ಸಂಜೆ ಆದ ತಕ್ಷಣ ಲಾಂಚು ತನ್ನ ಕೊನೆಯ 5:30 ಗಂಟೆಗೆ ಹೋಯ್ತು ಅಂತ ಹೇಳಿದ್ರೆ ಈ ದ್ವೀಪದಿಂದ ಹೊರಗೆ ಹೋಗುವಂತಿಲ್ಲ, ಹೊರಗಿನವರು ದ್ವೀಪಕ್ಕೆ ಬರುವಂತೆ ಇಲ್ಲ. ಆ ಹೊತ್ತಿನಲ್ಲಿ ಅಕ್ಷರಶಃ ನಮ್ಮ ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಅಂದ್ರೆ ಇಲ್ಲಿ ಬದುಕ್ತಾ ಇರುವಂತಹ ಜನರು ತಮ್ಮ ಮೂಲಭೂತ ಸೌಕರ್ಯಕ್ಕೆ ವಿದ್ಯುತ್ ಇಲ್ಲ, ಜೊತೆಗೆ ವೈದ್ಯಕೀಯ ಸೌಲಭ್ಯ ಇಲ್ಲ, ಜೊತೆಯಲ್ಲಿ ಸೂಕ್ತವಾಗಿರ್ತಕ್ಕಂಥ ಶಿಕ್ಷಣ ವ್ಯವಸ್ಥೆ ಇಲ್ಲ. ಇವುಗಳ ಕಷ್ಟ ಕಾರ್ಪಣ್ಯಗಳ ನಡುವೆ ಕಳೆದ 55 ವರ್ಷಗಳಲ್ಲಿ ಇಲ್ಲಿ ಬದುಕಿದ್ದಾರೆ. ಅಂದ್ರೆ ನಮಗೊಂದು ಮಾನಸಿಕವಾಗಿರ್ತಕ್ಕಂಥ ಗಡಿರೇಖೆಯನ್ನ ಹಾಕಲಾಗಿದೆ. ಆ ಮಾನಸಿಕವಾದ ಗಡಿರೇಖೆಯಿಂದ ಈ ಸೇತುವೆ ಅನ್ನುವಂಥದ್ದು ಏನು ಕೇಂದ್ರ ಸರ್ಕಾರ ಸರಿಸುಮಾರು 475 ಕೋಟಿ ರೂಪಾಯಿಗಳಲ್ಲಿ 2.4 ಕಿಲೋಮೀಟರ್ ಉದ್ದದ ದೇಶದ 2ನೇ ಉದ್ದದ ಸೇತುವೆಯನ್ನ ನಿರ್ಮಾಣ ಮಾಡ್ತಿದೆ. ಇದರಿಂದ ನಮ್ಮ ಮಾನಸಿಕವಾಗಿರ್ತಕ್ಕಂಥ ಗಡಿರೇಖೆಗಳು ಈ ಸೇತುವೆ ಮುಖಾಂತರವಾಗಿ ತೆರೆದುಕೊಳ್ಳುತ್ತವೆ, ಗಡಿರೇಖೆಗಳು ಮುಕ್ತಾಯಗೊಳ್ಳುತ್ತವೆ, ಹೊಸ ಹಾದಿ ತೆರೀತಾ ಇದೆ. ಆ ಕಾರಣಕ್ಕೋಸ್ಕರ 17,000 ದ್ವೀಪವಾಸಿಗಳು ಒಟ್ಟಾರೆ ಶರಾವತಿ ಸಂತ್ರಸ್ತರು. ಈ ಶರಾವತಿ ನದಿಗೆ ಕಟ್ತಾ ಇರ್ತಕ್ಕಂತಹ ಈ ಸೇತುವೆ ಮುಕ್ತಾಯದ ಈ ಹೊತ್ತಿನಲ್ಲಿ ನಾವು ದೀಪಾವಳಿಯನ್ನು ಆಚರಿಸ್ತಾ ಇದ್ದೇವೆ. ಅದು ನಮ್ಮ ಮಾನಸಿಕ ಬಿಡುಗಡೆ ಮತ್ತು ನಮ್ಮ ಭೌತಿಕ ಬಿಡುಗಡೆ, ಜೊತೆಗೆ ಹೊಸದಾಗಿರ್ತಕ್ಕಂಥ ಔದ್ಯೋಗಿಕ ಅವಕಾಶಗಳನ್ನ ತೆರೆಯುವಂತಹ ಆ ಮುಖಾಂತರವಾಗಿ ನಮ್ಮ ಆರ್ಥಿಕ ಸಾಮಾಜಿಕ ಪ್ರಗತಿಗೆ ಅನುಕೂಲ ಆಗುತ್ತೆ ಅನ್ನುವಂಥದ್ದು ನಮ್ಮ ಆಶಯ ಆಗಿದೆ. ಇದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಮತ್ತು ಶಿಫಾರಸು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ ಇಡೀ ಸಂತ್ರಸ್ತರ ಪರವಾಗಿ ನಾವು ಕೃತಜ್ಞತೆಯನ್ನ ಮತ್ತು ಧನ್ಯವಾದವನ್ನು ಹೇಳಲಿಕ್ಕೆ ಬಯಸ್ತೇವೆ.